ಲೈಫಲ್ಲಿ ಫಸ್ಟ್ ಟೈಮು 5:59 ಅಂದರೆ 6 ಅವರು ಅರ್ನಿಂಗ್. ಯಾರಾದರೂ ಒಬ್ಬರು ಫಸ್ಟ್ ನೀನು ಫೋನ್ ಹೊಡೆದಾಕ್ತೀವಿ. ಹೌದಾ? ಯಾರು? ಆಯಿತು. ಆಮೇಲೆ ಡ್ರಾಪ್ 9.5 ಕಿಲೋಮೀಟ್ರ್ 29 ನಿಮಿಷ ಅಂತೆ. ಇವತ್ತು ಬೆಳಗ್ಗೆ ನಾನು ಖುಷಿಯಾಗಿರೋದಂದ್ರೆ ಇವಾಗ ಫಸ್ಟ್ ಆರ್ಡರ್ ಅದೇ, ಲಾಸ್ಟ್ ಆರ್ಡರ್ ರೆಸ್ಟೋರೆಂಟದು ಅದೇ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಡೇಟ್ ಬಂದುಬಿಟ್ಟ 29 ಮತ್ತು ಶುಕ್ರವಾರ, ಫ್ರೈಡೇ. ಇವತ್ತು ಚಾರ್ಜ್ ಬಂದುಬಿಟ್ಟ ಓನ್ಲಿ 20 ರೂಪೀಸ್ ಕೊಟ್ಟಿರೋದು. ಸ್ಲಾಟ್ ಬುಕ್ ಮಾಡ್ಕೊಂಡಿರೋದು ನಾನು ಬೆಳಗ್ಗೆ 9ರಿಂದ 12, 12ರಿಂದ 4, ಆಮೇಲೆ 7ರಿಂದ 11, 15 ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಇವತ್ತು ಚಾರ್ಜು ನಾರ್ಮಲ್ ಆಗಿದೆ. ಮಧ್ಯಾಹ್ನ ಬಂದುಬಿಟ್ಟು 20% ಇದೆ. ಇದು ಇವಾಗ 9ರಿಂದ 10 ಗಂಟೆವರೆಗೂ ಮಾತ್ರ 20% ಇದೆ. ಮತ್ತು 12ರಿಂದ 3 ಗಂಟೆವರೆಗೆ 20%, ಸಾಯಂಕಾಲ 35% ಇದೆ. ನೋಡೋಣ ಅರ್ನಿಂಗ್ಸ್ ಹೆಂಗಾಗುತ್ತೆ ಅಂತಂದರೆ ಆಮೇಲೆ 4 ಗಂಟೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಅದು ನೋಡೋಣ ಆಮೇಲೆ. ಅಂದರೆ ಟಾರ್ಗೆಟ್ ಮೇಲೆ ಹೋಗುತ್ತೆ. ಅದಕ್ಕೆ ಸುಮ್ಮನೆ ಟಾರ್ಗೆಟ್ ಆಗಿದ್ದರೆ ಮಾಡೋಕ್ಕಾಗಲ್ಲ, ಟಾರ್ಗೆಟ್ ಆಗಿಲ್ಲದ್ರೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿರಿ, ಇವಾಗ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ಫಸ್ಟ್ ಆರ್ಡ್ರಿಗೆ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ, ಮುಕ್ಕೊಳ್ಳೋಣ ರಾಡಿ ತೆಗಿತಾರೆ ರಾಡಿನ. ಫಸ್ಟ್ ಆರ್ಡ್ರೇ ಬಿತ್ತು. ಇಲ್ಲೇ ಟಿ ಅಂಗಡಿ ಹತ್ರನೂ ಕೂತ್ಕೊಂಡಿದ್ದೀನಿ. ಅದರಲ್ಲಿ ಬರೀ ಫಸ್ಟ್ ಆರ್ಡ್ರೇ ಟಿಪ್ಸು 20 ರೂಪಾಯಿ ಕೆಫೆ ಅಹಮದಾಬಾದಿಂದ ಲೋಕಲ್ ಆರ್ಡ್ರು. ಬನ್ನಿ ಪಿಕಪ್ ಮಾಡಿ ಹೋಗೋಣ. ಫುಡ್ಡು ರೆಡಿ ಇದೆ. ಇವಾಗ ಹೋಗೋಣ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ. ಇವಾಗ ಕಿಲೋಮೀಟರ್ಸು ನೋಡ್ಕೊಳ್ಳಿ, 1375 ಕಿಲೋಮೀಟ್ರ್ ಆಗಿದೆ. ನೋಡೋಣ ಲಾಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀನಿ ನೋಡೋಣ. ಇದೊಂದು ಫೋಟೋ ಹೊಡ್ಕೊಂಡು ಇಟ್ಕೋತೀನಿ. ಹಾಗೆ ಕಿಲೋಮೀಟ್ರ್ ಎಷ್ಟಾಗುತ್ತೆ ಅಂತ ನೋಡೋಣ. ಇವತ್ತು ಆಲ್ಮೋಸ್ಟ್ ಕಿಲೋಮೀಟ್ರು ಒಂದು 200 ಕಿಲೋಮೀಟ್ರ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು 37 ಟಾರ್ಗೆಟ್ ಇರೋದಲ್ಲ. ನೋಡೋಣ ಬನ್ನಿರಿ, ಇವತ್ತು ಕಿಲೋಮೀಟ್ರ್ ಎಷ್ಟಾಗುತ್ತೆ ಮತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ, ಆರ್ಡರ್ ಲೆಕ್ಕನೂ ಹೇಳ್ತೀನಿ ಎಷ್ಟಾಗುತ್ತೆ ಅಂತ. ಇವಾಗ ಫಸ್ಟ್ ಆರ್ಡರ್ ಪಿಕಪ್ ಬಂದಿದ್ದೀನಿ. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕೆ ಹೋಗೋಣ. ಟೋಟಲ್ ಬಂದುಬಿಟ್ಟು ಐಟಮ್ಸು ಒಂದು 6-7 ಐಟಮ್ ಇದೆ. ಬನ್ನಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಸರ್ 8036 ಕೊಡಿ. 8036 ನೋಡೋಣ. ಇದು ಬಲ್ಕ್ ಆರ್ಡರ್ ಹಾಕ್ಬಿಟ್ಟು ಸಿಗ್ತೀನಿ. ಯಾಕಂದರೆ ಜಾಸ್ತಿ ಐಟಮ್ ಇದೆ, ಅದು ಸಿಗ್ತೀನಿ. ಬಲ್ಕ್ ಆರ್ಡರ್ ಕೊಡ್ತಾರಲ್ಲ ಅಂತ ನೋಡಿ. ಎಷ್ಟಿದೆ ಬ್ಯಾಗಲ್ಲಿ ಕುತ್ಕೊಳ್ಳೋಕ್ಕೆ. 2 ಕವರ್ ಕೊಟ್ಟರೆ ಈ ಥರ ಬಾಕ್ಸಲ್ಲಿ ಕುತ್ಕೊಳ್ಳಲ್ಲ. ಅದಕ್ಕೆ ನಾನು ಬಲ್ಕ್ ಆರ್ಡರ್ ಹಾಕಿದ್ದೀನಿ. ಬಲ್ಕ್ ಆರ್ಡರ್ ಆಪ್ಷನ್ಸ್ ನೋಡಿ ಇಲ್ಲಿ ಯಾವ ಥರ ಹಾಕಬೇಕಂತ. ಈ ಥರ ಜಾಸ್ತಿ ಐಟಮ್ಸ್ ಇದ್ದಾಗ ಹೆಲ್ಪಲ್ಲಿ ಹೋಗ್ಬಿಟ್ಟು ಬಲ್ಕ್ ಆರ್ಡರ್ ಅಂತ ಇರುತ್ತೆ. ಅದೇ ಬಲ್ಕ್ ಇಟ್ಟರೆ ಇಶ್ಯೂಸ್ ಅಂತ ಆದರೆ ಇದನ್ನು ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ಸ್ ಬರುತ್ತೆ. ಅವ್ರಿಗೆ ಫೋಟೋಗಳು ಶೇರ್ ಮಾಡಬೇಕು. ಅವ್ರು ಕಾಲ್ ಬ್ಯಾಕ್ ಮಾಡ್ತಾರೆ. ಕಾಲ್ ಬ್ಯಾಕ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ, ಅಂದರೆ ಇದನ್ನು ಅಪ್ರೂವಲ್ ಕೊಡ್ತಾರಲ್ಲ ಗೊತ್ತಿಲ್ಲ. ನೋಡೋಣ, ಇಲ್ಲೇ ಇದ್ದೀನಿ. ಇನ್ನು ಫುಡ್ ಪಿಕಪ್ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಬಲ್ಕ್ ಆರ್ಡರ್ ಹಾಕಿದಾಗ ಪಿಕಪ್ ಮಾಡಿದ್ರೆ ಏನೂ ಕೊಡೋಲ್ಲ. ಅದಕ್ಕೆ ಪಿಕಪ್ ಮಾಡೋಕ್ಕೆ ಹೋಗಬೇಡಿ. ಪಿಕಪ್ ಎಲ್ಲ ಆಮೇಲೆ ಪಿಕಪ್ ಮಾಡ್ಕೊಳ್ಳಿ. ಅವರು ಕೊಡ್ತಾರಲ್ಲ ಗೊತ್ತಿಲ್ಲ. ನೋಡೋಣ. ಕಾಲ್ ಮಾಡಿದ್ದಾರೆ ಆಲ್ಮೋಸ್ಟು. ನೋಡೋಣ, ಇವಾಗ ವೇಟ್ ಮಾಡೋಣ. ಸಿಗ್ತೀನಿ. ಆಮೇಲೆ ಏನಂತ ಹೇಳ್ತಾರೆ ಬಿಟ್ಟು ನೋಡೋಣ. ಮೇಡಮ್ ಒಂದು ನಿಮಿಷ, ಏನಂತ ಹೇಳಿದ್ದು ಮೇಡಮ್? ಹಾಂ, ಓಕೆ ಮೇಡಮ್, ಮಾಡಿ ಮೇಡಮ್. ಎಷ್ಟು ಅಮೌಂಟ್ ಬರುತ್ತೆ? ಓಕೆ ಮಾಡಿ. ಫಾರಮ್ ಫಿಲಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ರೂಪಾಯಿ ಕೊಡ್ತಾರಂತ. ಆಲ್ಮೋಸ್ಟ್ ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಇರಬೇಕು. ನೋಡೋಣ. ಹಾಂ, ಇದು ಆರ್ಡ್ರ್ ಐಡಿ ಅಲ್ಲ? ಹಾಂ, ಹೌದು. 8036 ಆರ್ಡ್ರ್ ಐಡಿ. ಹಾಂ, ಹೌದು ಮೇಡಮ್, 8036. ಹೌದು ಮೇಡಮ್. ಹಾಂ, ಹಲೋ ಮೇಡಮ್, 8036 ಮೇಡಮ್. ಹಾಂ, 2118476 ಆಗುತ್ತಲ್ಲ ಮೇಡಮ್? ಫಾರಮ್ ಫಿಲಪ್ ಮಾಡ್ತಾ ಇದ್ದಾರಂತ. ನೋಡೋಣ ಎಷ್ಟು ರೂಪಾಯಿ ಕೊಡ್ತಾರಂತ. ಇಲ್ಲಿಂದ 2.5 ಕಿಲೋಮೀಟರ್ ಇರೋದು. ನೋಡೋಣ, ಕೊಟ್ಟರೆ ಒಳ್ಳೆಯದು. ಅಂದರೆ ನೆಕ್ಸ್ಟ್ ಹೌದು 2.3 ಕಿಲೋಮೀಟ್ರಾ? ಓಕೆ ಮೇಡಮ್. ಅಮೌಂಟ್ ಎಷ್ಟು ಕೊಡ್ತೀರಾ ಮೇಡಮ್? ಹಾಂ, ಹೌದಾ. 100 + 35. 100 + 35ನಾ? ಬರೀ 100 ರೂಪೀಸ್ ಅಷ್ಟೇನಾ? 35 ಅದು ಎಕ್ಸ್ಟ್ರಾ ಬರಲ್ವಾ ಮೇಡಮ್? ಹಾಂ ಇಲ್ಲ, ಅದು ಏನೋ 135 ಕೊಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ ಮೇಡಮ್ ಮುಂಚೆ. ಓಕೆ ಆಗಿದೆಯಲ್ಲ, ಇವಾಗ ಅಪ್ರೂವಲ್ ಆಗಿದೆಯಲ್ಲ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಪಿಕಪ್ ಮಾಡ್ಕೊಳ್ಳೋ ಫುಡ್ನ? ಹಾಂ, ಕೊಡ್ತೀನಿ. ಪಿಕಪ್ ಮಾಡ್ಕೋಬೋದಾ ಫುಡ್ನ? ಪಿಕಪ್ ಓಕೆ ಮೇಡಮ್, ಅಪ್ರೂವಲ್ ಕೊಟ್ಟಿದ್ದಾರೆ. ಓಕೆ ಮೇಡಮ್, ತುಂಬ ಧನ್ಯವಾದಗಳು.
ಫುಡ್ ಪಿಕಪ್ ಆಯಿತು. ಇವಾಗ ಡ್ರಾಪ್ ಹತ್ರ ಹೋಗೋಣ. ಆಲ್ಮೋಸ್ಟು ಇವಾಗ ಫುಡ್ ಪಿಕಪ್ ಮಾಡ್ಕೊಂಡಿದ್ದೀನಿ. 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ 5 ಕಿಲೋಮೀಟರ್ ಒಳಗಡೆ ಇದ್ರೆ 100 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಅದು ನೆಕ್ಸ್ಟ್ ವೀಕೆ ಪೇ ಔಟ್ ಕೊಡ್ತಾರೆ. ಇವಾಗ ಅದು ಅಂದರೆ ಆಲ್ಮೋಸ್ಟ್ ಇದು ವಾರದ 2ನೇ ಬಲ್ಕ್ ಆರ್ಡ್ರ್ ಅನಿಸುತ್ತೆ ನನಗೆ. ಅನ್ಸೋತ್ತಿಗೆ 100 ರೂಪಾಯಿದು ನೋಡಿ. ಯಾರು ಬಿಡೋಕೆ ಹೋಗ್ಬಿಡಿ. ಈ ಥರ ಆಫರ್ ಕೊಟ್ಟಾಗ ಸುಮ್ಮನೆ ಬಲ್ಕ್ ಆರ್ಡ್ರ್ ಆಪ್ಷನ್ ತೆಗೆದು ಬಲ್ಕ್ ಆರ್ಡ್ರ್ ಅಮೌಂಟ್ ತೊಗೋದು ಬನ್ನಿ. ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. ಇದೇ ಮನೆ ಡ್ರಾಪ್ ಆಗಿರೋದು. ಅಂದರೆ ಬಲ್ಕ್ ಆರ್ಡ್ರ್ ಕೊಟ್ಟಿದ್ರಲ್ಲ ಆ ಆರ್ಡ್ರು 54 ರೂಪಾಯಿ ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು. ಇವಾಗ ಸೆಕೆಂಡ್ ಆರ್ಡ್ರ್ ಎಲ್ಲಿ ಕೊಡ್ತಾನೆ ನೋಡೋಣ ಬನ್ನಿರಿ. ಆಮೇಲೆ ಸಿಗ್ತೀನಿ ಸೆಕೆಂಡ್ ಆರ್ಡ್ರ್ ಸಿಕ್ಕಿದ ಮೇಲೆ. ಮತ್ತೆ ಕೆಫೆ ಅಹಮದಾಬಾದಿಂದ ಬಿದ್ದಿರೋದು 9.41 16 ರೂಪಾಯಿ ರಿಟರ್ನ್ ಇದೆ. ಇಲ್ಲಿ ತಮಿಳ್ಸಂದ್ರ ರೋಡ್ ಕಡೆ ಹೆನ್ನೂರು ರೋಡ್ ಕಡೆ ಕೊಟ್ಟಿರೋದು. ಬನ್ನಿರಿ ಫುಡ್ಡು ರೆಡಿ ಇಲ್ಲ, ಇನ್ನು ಬೇಗ ಪಿಕಪ್ ಮಾಡ್ಕೊಂಡು ಸಿಗೋಣ. ಇವಾಗ ಟೈಮ್ ಬಂದುಬಿಟ್ಟು 11:30 ಆಗಿರೋದು ಟೈಮು. 2 ಅವರ್ ಆಯಿತು ಲಾಗಿನ್ ಆಗಿಬಿಟ್ಟು. 237 ಆರ್ಡ್ರ್ ಹೊಡೆದಿದ್ದೀನಿ. 6 ಆರ್ಡ್ರ್ ಆಗಿದೆ. ಇವಾಗ ಇನ್ನೊಂದು ಇಲ್ಲಿ ಇದು ಯಾವ ಏರಿಯಪ್ಪ ಅಂದ್ರೆ ನಾಗವಾರ ವಿಲೇಜಲ್ಲಿ ಇದ್ದೀನಿ. ಇಲ್ಲಿಂದ ಒಂದು ಡ್ರಾಪ್ ಬಿದ್ದಿರೋದು ಮತ್ತೊಂದು. ಅದು ಡ್ರಾಪ್ ಬಂದುಬಿಟ್ಟು ಮಾಡಿದ ಟೆಕ್ ಪಾರ್ಕ್ ಮುಂದೆ ಇರೋದು ನಾಗವಾರ ವಿಲೇಜ್ ಅಂದರೆ 20 ರೂಪಾಯಿ ಕೊಟ್ಟಿರೋದು. ರಿಟರ್ನ್ ಅಮೌಂಟ್ 11 ರೂಪಾಯಿ ಆಯಿತು. 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಕೊಟ್ಟವನೆ. ನೋಡೋಣ ಇವಾಗ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗೋಣ. ನೋಡೋಣ ಇದೊಂದು 12 ಗಂಟೆ ಆಗುತ್ತೆ. ಆಲ್ಮೋಸ್ಟ್ ಇನ್ನೂ ಫುಡ್ ರೆಡಿ ಇಲ್ಲ. ಪಿಕಪ್ ಮಾಡೋಕ್ಕೆ ಇನ್ನೂ 15 ನಿಮಿಷ ಟೈಮಿಂಗ್ ಹೇಳೋರೆ. ನೋಡೋಣ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋಕ್ಕೆ ಹೋಗಿ ಸಿಗ್ತೀನಿ. ನಾನೇನು ನಾಗವಾರ ಹತ್ರ ಇದ್ದೀನಿ, ಔಟ್ ಆಫ್ ಝೋನಲ್ಲಿರೋದು. ಇಲ್ಲಿಂದ ನೋಡಿ ಪಿಕಪ್ಪು ಡ್ರಾಪು 9.5 ಕಿಲೋಮೀಟ್ರ್ 29 ನಿಮಿಷ ಅಂತೆ. ಸಹಕಾರ ನಗರ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಗೊತ್ತಾ ಪಿಕಪ್ಪು? 3 ಕಿಲೋಮೀಟ್ರ್ ಪಿಕಪ್ ಹೇಳಿದ್ದಾನೆ ಕೆಫೆ ಅಹಮದಾಬಾದ್ಗೆ. ನೋಡೋಣ ಇನ್ನೂ ಫುಡ್ ರೆಡಿ ಇಲ್ಲ. ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಸಹಕಾರ ನಗರ ಕೊಟ್ಟಿರೋದು. ಹೋಗೋಣ ಬನ್ನಿರಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಚಾನಕ್ಕಾಗಿ ನಮ್ಮ ಶಂಕರಣ್ಣ ಸಿಕ್ಬಿಟ್ಟವ್ರೆ. ಹಾಯ್ ಶಂಕರ್ ಬಾಸ್, ಇನ್ನೇನು ಸಮಾಚಾರ? ಅಪರೂಪಕ್ಕಲ್ಲ. ನಿಜ ಹೇಳ್ತಾ ಇದ್ದೀನಿ ಮಗ, ಮಾತೆತ್ತಿದ್ರೆ ಹಿಂಗೆ ಕ್ಯಾಮ್ರಾ ತೆಗಿತಾ ಇರೋ. ಒಂದು ರವಿ ಇಲ್ಲ ಜೀಜಾ ಬ್ರೋ ಇಲ್ಲ ನಾನು, ಯಾರಾದ್ರೂ ಒಬ್ರು ಫಸ್ಟ್ ನೀನು ಫೋನ್ ಹೊಡೆದಾಕ್ತೀವಿ. ಹೌದಾ? ಯಾರು? 3 ಜನ. ರವಿ ಬಾತ್ರೂಮ್ ಹೋದ್ರು ಬಿಡಲ್ವಲ್ಲೋ, ಬಾತ್ರೂಮ್ ಹೋದ್ರು ಫೋನ್ ತಗೊಂಡ್ಬರ್ತೀಯಾ ವಿಡಿಯೋ ಮಾಡಕ್ಕೆ? ಅದು ನಿನಗೆ ಅದಕ್ಕೆ ಬೇಕು. ಸರಿ, ಏನು ಯಾವುದು ಹೊಡಿತಿದೆ ಕ್ಯಾಪು? ಇಲ್ಲ, ಫೋನ್ ನೋಡಕ್ ಹೋಗಿದ್ದೆ. ನಿಮ್ಮ ತಂಗಿಗೆ ಫೋನ್ ಬೇಕು ಅಂದ್ಲು, ಐಫೋನು. ಹೌದಾ? ನೋಡಕ್ ಹೋಗಿದ್ದೆ. ಇವಾಗ ಯಾವ್ದು ಮಾಡ್ತಾ ಇದ್ದಾರೆ ನೀವು ಇವತ್ತು? ಸುಗಿಗೆ ಯಾವತ್ತು ಬರ್ತಿದೆ ಹೇಳಪ್ಪ? ನಿಮ್ಮ ಇವ್ರು ಕೇಳ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಗಳು ತುಂಬ ಜನ. ಡಿಸೆಂಬರ್ 1 ಒಂದು ತಿಂಗಳು ಫುಲ್ ಚಾಲೆಂಜ್ ಮಾಡ್ತಾ ಇದ್ದಾರಂತೆ ನಮ್ಮ ಶಂಕರ್ ಮತ್ತು ನಾನು. ನೋಡೋಣ ಯಾರು ಹೆಂಗೆ ಹಿಡಿತಾರಂತ. ಆಲ್ಮೋಸ್ಟ್ ಸರಿ. ಒಂದು ಸದ್ಯಕ್ಕೆ ನನಗೆ ಆರ್ಡರ್ ಬಿದ್ದೈತೆ, ಹೋಗ್ಲಾ? ಇಲ್ಲ ಇರು, ಆರ್ಡರ್ ಬಿದ್ದಿರೋದು ಇರುಗುರು. ಹೋಗಲ್ಲ, ಈ ಕೆಲಸ ಮಾಡು. ನಮ್ಮ ಮನೆಗೆ ಸುತ್ತಾಡ್ತಾ ಇರ್ತಾನೆ ನನ್ನ ಮಗ. ಇಂಥವ್ರ ಜೊತೆ ಸಾಹಸ ಮಾಡಬೇಡ್ರು, ಉದ್ಧಾರ ಆಗಲ್ಲ ಯಾರು. ಸವಾಸ ಮಾಡಿದ್ರೆ ಉದ್ಧಾರ ಆಯ್ತಾರೆ, ಇಂಥ ಒಂದು ಸವಾಸ ಮಾಡಿದ್ರೆ ಮನೆಯಲ್ಲಿ ಉದ್ಧಾರ. ಏನು ಬೆಳಗ್ಗೆ ಜೀಜೆ ಬ್ರೋ ನೀವು ಫೋನ್ ಮಾಡಿಬಿಟ್ಟು ಕಿತ್ತಾಡ್ತಾ ಇದ್ರಿ? ಕೆಲಸ ಇಲ್ವಲ್ಲ ಇಬ್ರಿಗೂ. ಅವಂಗೂ ಕೆಲಸ ಇರಲಿಲ್ಲ, ನನಗೂ ಕೆಲಸ ಇಲ್ಲೇನೋ ಬ್ಲಡ್ ಬರ್ತಾ ಇದ್ದು ನೋಡು. ಆಗ್ಬಿಟ್ಟ ಊರು ಹಾಳು ಮಾಡೋ ಕೆಲಸ ನನ್ನ ಮಕ್ಕಳು ಇಬ್ರದ್ದು. ದುಡ್ಡು ಕೊಡಿ ಈಗ ಸುಮ್ಮನೆ. ಯಾವ ದುಡ್ಡು ಹೋಗಲ್ಲ, ತಿಕ್ಕ ಮುಚ್ಕೊಂಡು ಹಾಕಿದ್ದೇನಕ್ಕೆ ಇರೋ ಪ್ರೆಸ್ ಮಾಡೋದನ್ನ ಬಿಡು ಕುತ್ಕೊಳ್ತು. ಸರಿ ಬರೋಣ. ಮಕ್ಕಳು ಸವಾಸ ಮಾಡಬೇಡಿ ನೋಡಿ. ನಮ್ಮ ಶಂಕರ್ ಅವರು ನೆಕ್ಸ್ಟ್ ವೀಕಿಂದ ನೆಕ್ಸ್ಟ್ ತಿಂಗಳಿಂದ ಚಾಲೆಂಜ್ ಮಾಡ್ತಾರಂತೆ. ನೋಡೋಣ, ನಾವು ಚಾಲೆಂಜ್ ಮಾಡೋಣ. ಅಲ್ಲಿವರೆಗೂ ಟಾಟಾ ಬಾಯ್. ಇವಾಗ ಟೈಮ್ ಬಂದುಬಿಟ್ಟು 12:53 ಆಗಿದೆ. ಈ ರೀ KFCಯಿಂದ ಆರ್ಡ್ರ್ ಬಿತ್ತು ಒಂದು. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ ರೀ. 28 ರೂಪಾಯಿ ಅಂದರೆ 19 ರೂಪಾಯಿ ಆರ್ಡ್ರ್ ಕೊಟ್ಟವನೆ. ಇಲ್ಲಿ ನೋಡಿ ಟಾರ್ಗೆಟ್ ಬಂದುಬಿಟ್ಟು ಇವಾಗ 10 ಆರ್ಡ್ರ್ ಆಗಿದೆ. 15 ಆರ್ಡ್ರ್ ಬೇಕು. ಇನ್ನೂ ಫಸ್ಟ್ ಟಾರ್ಗೆಟ್ 373 ರೂಪಾಯಿ. ಇವಾಗ ಟೈಮ್ ಬಂದುಬಿಟ್ಟು 2:34 ಆಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು ಬರೀ 587 ರೂಪಾಯಿ ಆಗಿದೆ. ಇನ್ನೂ ಆರ್ಡ್ರ್ ಬೇಕಾಗಿರೋದು 7. 18 ಆರ್ಡ್ರ್ ಓಡಿಸ್ತವನೆ, ಆದರೆ ಅರ್ನಿಂಗ್ಸ್ ಮಾತ್ರ ಆಗಿಲ್ಲ. 587 ರೂಪಾಯಿ ಆಗಿದೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಲೈಫಲ್ಲಿ ಫಸ್ಟ್ ಟೈಮು 5:59 ಅಂದರೆ 6 ಅವರು ಅರ್ನಿಂಗ್ಸ್ ಬಂದಿದ್ದು 695. 20 ಆರ್ಡ್ರಿಗೆ ಇಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ. ಏನು ಹೊಡಿಯೋದು ಈ ಥರ ಅರ್ನಿಂಗ್ಸ್? ಇನ್ನು ನೋಡಿ ಬರೀ ಲೋಕಲ್ಸ್ ಆರ್ಡ್ರುಗಳು ಮತ್ತು ಇದ್ರದ್ದು ಆರ್ಡ್ರು 50 30 ಸರ್ಜ್ಗಳೇ ಸರಿಯಾಗಿ ಕೊಡ್ತಾಯಿಲ್ಲ. ಇಲ್ಲಿ ನೋಡಿ 33 ರೂಪಾಯಿ ಕೊಟ್ಟವನೆ. ಏನು 8 ರೂಪಾಯಿ ಸರ್ಜ್ ಅಂತೆ. ಇದಕ್ಕೆ ಸರ್ಜ್ ಇಲ್ಲ. 24 ರೂಪಾಯಿ ಕೊಟ್ಟಿದ್ದಾನೆ ಟ್ರಾವೆಲ್ ಪೇ ಡೈರೆಕ್ಟ್, ಸರ್ಜ್ ಇಲ್ಲ. ಈ ಥರ ಎಲ್ಲ ಮೋಸ ಮಾಡಿಬಿಟ್ಟ ನೋಡಿ. ಅಯ್ಯೋ 6 ಓವರ್ ಆಯಿತು, 635 ರೂಪಾಯಿ ಆಯಿತು ಬರೀ. ಇವಾಗ 4 ಗಂಟೆಯಿಂದ ಸರ್ಜ್ ಸ್ಟಾರ್ಟ್ ಆಗುತ್ತೆ. ಇನ್ನು ಫಸ್ಟ್ ಟಾರ್ಗೆಟ್ 5 ಆರ್ಡ್ರ್ ಹೊಡಿಬೇಕು. ನೋಡಿ ನಮ್ಮ ಬಡ್ರಿ ಎಷ್ಟು ಆರ್ಡ್ರ್ ಆಗುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 4 ಆಗಿದೆ. 35% ಇದನ್ನ ಪರ್ಸೆಂಟೇಜು 733 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನು ಫಸ್ಟ್ ಟಾರ್ಗೆಟ್ 4 ಆರ್ಡರ್ ಬೇಕಾಗಿರೋದು. 6 ಓವರ್ ಅಂದರೆ 7 ಓವರ್ ಆಯಿತು. ಇವಾಗ ಆರ್ಡ್ರ್ ಎಲ್ಲ ಕೊಟ್ಟವನಪ್ಪ ಅಂದರೆ 80 ರೂಪಾಯಿಗೆ ಆರ್ಡ್ರ್ ಕೊಟ್ಟಿರೋದು. ಹತ್ತತ್ರ KR ಪುರಂ ಕೊಟ್ಟವನು 80 ರೂಪಾಯಿ, ರಿಟರ್ನ್ 30 ರೂಪಾಯಿ ಕೊಟ್ಟಿರೋದು. KR ಪುರಂ ಹತ್ತಿರ ಕೊಟ್ಟವನೆ. ಬನ್ನಿರಿ ಇದು ಇಲ್ಲೇ ದಿನ ಗೇಟ್ ಹತ್ರ ಇದನ್ನು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು. ಇವಾಗ ಟೈಮ್ ಬಂದುಬಿಟ್ಟು 6-5 ಗಂಟೆ ಆಗಿದೆ. ಆಲ್ಮೋಸ್ಟು
ಫಸ್ಟ್ ಟಾರ್ಗೆಟ್ ಮುಗದೇ ಇರೋದು ನೋಡಿ ಇಲ್ಲಿ 8 ಅವರ್ 50 ನಿಮಿಷ ಆಗಿರೋದು 900 ಅರ್ನಿಂಗ್ಸ್ ಆಗಿದೆ ಬರೀ ಓನ್ಲಿ. ಇನ್ನು ಸೆಕೆಂಡ್ ಆರ್ಡ್ರಿಗೆ 11 ಆರ್ಡರ್ ಹೊಡಿಬೇಕು. 26 ಆರ್ಡರ್ ಆಗಿದೆ ಎಲ್ಲ ಟಾರ್ಗೆಟ್ಸು. 954 ರೂಪಾಯಿ ಆಗಿದೆ ನೋಡಿ. ನೋಡೋಣ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ನೋಡೋಣ. ಇಲ್ಲಿಂದ ವಸಂತ ನಗರದಲ್ಲಿದ್ದೀನಿ. ಯಾವುದಾದ್ರೂ ಆರ್ಡರ್ ಕೊಟ್ಟರೆ ಹೋಗೋಣ ನಮ್ಮ ಝೋನ್. 7:20 ಆಗಿದೆ ಟೈಮಿಂಗ್ಸು. ಡೆಲಿವರಿ ಕಂಪ್ಲೀಟ್ ಕೊಡ್ತಾಯಿದ್ದೀನಿ. ಇದನ್ನು ಆರ್ಡ್ರ್ ಕೊಟ್ಟು ಡೆಲಿವರಿ ಕಂಪ್ಲೀಟ್ ಕೊಟ್ಟರೆ ಎಷ್ಟಾಗುತ್ತಪ್ಪ ಅಂದ್ರೆ ಅರ್ನಿಂಗ್ಸ್ ತೋರಿಸ್ತೀನಿ ರೀ. ಇದಕ್ಕೆ ಎಷ್ಟು ಕೊಟ್ಟವನೇ 67 ರೂಪಾಯಿ. 6 ರೂಪಾಯಿ ರಿಟರ್ನ್ ಅಮೌಂಟ್ ಇರೋದು. 40% ಇದೆ. 1100 ರೂಪಾಯಿ ಇದೆ ಅರ್ನಿಂಗ್ಸ್. ಇವಾಗ ಇನ್ನೂ ಆರ್ಡರ್ಸ್ ಹೊಡಿಬೇಕಾದ್ರೆ ನಾನು 7 ಆರ್ಡ್ರ್ ಹೊಡಿಬೇಕಿಲ್ಲ. ಇವಾಗ 7:20 ಗಂಟೆಯಿಂದ ನೈಟ್ 10:45 ಗಂಟೆವರೆಗೂ ಇನ್ನೂ ಲಾಗಿನ್ ಆಗಿರಬೇಕು. ಆಲ್ಮೋಸ್ಟ್ ಇನ್ನೂ 3.5 ಗಂಟೆ. ನೋಡೋಣ ಎಲ್ಲಾದರೂ ಆರ್ಡರ್ ಕೊಡ್ತಾನೆ. ಇವಾಗ ನಾನು ಇರೋದು ಸಹಕಾರ ನಗರ ಅಂತೀನಿ, ಕಲ್ಯಾಣ ನಗರದಲ್ಲಿ. ನೋಡೋಣ ಇಲ್ಲಿ ಯಾವುದಾದ್ರು ಆರ್ಡರ್ ಕೊಟ್ಟರೆ ತೊಗೊಂಡು ಹೋಗ್ತೀನಿ. ಇಲ್ಲ ರಿಟರ್ನ್ ಅಮೌಂಟ್ 5 ನಿಮಿಷ ವೇಟ್ ಮಾಡಿ ಕೊಟ್ಟೇ ಬಿಟ್ನಲ್ಲ. KFCಯಿಂದ ಆರ್ಡರ್ ಕೊಟ್ಟಿರೋದು. ಇಲ್ಲ ಲೋಕಲ್ ಆರ್ಡ್ರು ಬಂದರೆ ಕನ್ಫರ್ಮು 19 ರೂಪಾಯಿ ಕೊಟ್ಟಣ ಇದಕ್ಕೆ. ಇದನ್ನು ಕೊಟ್ಬಿಟ್ಟು ಓರೇನು ಯಾವುದೋ ಮಾಲಿಗೆ ಬಿದ್ದಿರೋದು ಇದು. ಇವತ್ತು ಬೆಳಗ್ಗೆ ನಾನು ಖುಷಿಯಾಗಿರೋದಂದ್ರೆ ಇವಾಗ 12.5 ಕಿಲೋಮೀಟ್ರು ಡ್ರಾಪ್ ಬಂದುಬಿಟ್ಟು ಸಂಜಯ್ ನಗರಕ್ಕೆ. ಏನೋ ಒಂಥರ ಖುಷಿ ಆಯಿತು. 137 ರೂಪಾಯಿ ಕೊಟ್ಟವನೇ ಲಾಂಗ್ ಆರ್ಡ್ರು. ಆಕ್ಸೆಪ್ಟ್ ದ ಆರ್ಡರ್. ಫಸ್ಟ್ ಆಕ್ಸೆಪ್ಟು. ಇವಾಗ ಇಲ್ಲಿಂದ ಪಿಕಪ್ ಮಾಡೋಕ್ಕೆ ಹೋಗೋಣ. ಈ ಟ್ರಾಫಿಕಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಸಿಗ್ತೀನಿ. ಇವಾಗ 1 ಅವರ್ ಆಯ್ತು ನೋಡಿ ನಾನು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. 8:22 ಆಗಿದೆ ಟೈಮಿಂಗ್ಸು. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟವನಪ್ಪ ಅಂದರೆ 135 ರೂಪಾಯಿ ಆರ್ಡ್ರಿಗೆ ಕೊಟ್ಟಿರೋದು. ನೋಡೋಣ ಇವಾಗ ಸಂಜಯ್ ನಗರದಲ್ಲಿದ್ದೀನಿ. ಇನ್ನು 3 ಆರ್ಡ್ರ್ ಹೊಡೆದ್ರೆ ನನ್ನ ಫುಲ್ ಟಾರ್ಗೆಟ್ ಆಗುತ್ತೆ. 1300 ರೂಪಾಯಿ ಕೊಟ್ಟಿರೋದು. 1300 ರೂಪಾಯಿ ಆಗಿದೆ ಇವಾಗ. ನೋಡೋಣ ಆಲ್ಮೋಸ್ಟ್ ಇವಾಗ ಎಷ್ಟು ಗಂಟೆವರೆಗೂ ಇನ್ನೂ 2 ಅವರ್ ಮೇಲೆ ಲಾಗಿನ್ ಆಗಿರಬೇಕು. ನೋಡೋಣ ಕೊಟ್ಟಿರೋದು 2 ಆರ್ಡ್ರ್ ಡ್ರಾಪ್ ಆಯಿತು. ಒಂದು ಮನೆಗೆ, ಒಂದು ಹೋಟೆಲ್ಗೆ. ಇವಾಗ ಬಂದುಬಿಟ್ಟು ಇನ್ನೂ ಎಷ್ಟು ಆರ್ಡ್ರ್ ಬೇಕಾಗಿದೆಪ್ಪ ಅಂದರೆ ಇನ್ನು ಬೇಕಾದ್ರೆ ನನಗೆ ಒಂದೇ ಆರ್ಡ್ರು 1366 ರೂಪಾಯಿ ಆಗಿದೆ. 11 ಅವರ್ 27 ನಿಮಿಷ ಲಾಗಿನ್ ಆಗಿದ್ದೀನಿ. ಇನ್ನೂ 2 ಅವರ್ ಲಾಗಿನ್ ಆಗಿರ್ಬೇಕು ನಾನು ಕರೆಕ್ಟಾಗಿ. ಇನ್ನು ನೋಡೋಣ ಇಲ್ಲಿಂದ ಯಾವುದಾದ್ರು ಒಂದು ಆರ್ಡ್ರ್ ಕೊಟ್ಟರೆ ಪಿಕಪ್ ಅಂದರೆ ಝೋನಲ್ಲಿ ಇದ್ದೀನಿ RMUಯಲ್ಲಿ. ನೋಡೋಣ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ಎಲ್ಲಿ ಬೀಳುತ್ತೆ ವೇಟ್ ಮಾಡ್ತೀನಿ. ಇನ್ನೂ ಆಲ್ಮೋಸ್ಟ್ ಟಾರ್ಗೆಟ್ ಎಲ್ಲ ಮುಗ್ದೈತಿ. ಟಾರ್ಗೆಟ್ ಹೊಡೆದು ಒಂದು ಆರ್ಡ್ರ್ ಎಷ್ಟು ಹೊಡೆದೀನಿ ಸಹಕಾರ ನಗರದಿಂದ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ. ಅದಕ್ಕೆ ಇವಾಗ ಇನ್ನೊಂದು ಆರ್ಡ್ರ್ ಬಿದ್ದೆ. ಇಲ್ಲಿ ಭದ್ರಾಪಲ್ಲಿ ಒಟ್ಟೆ ಐತಿ. 500 ರೂಪಾಯಿ ಇನ್ಸ್ಟಿಟ್ಯೂಟ್ ಬರ್ತೈತಿ. ಇನ್ನೂ 1.5 ತಾಸು ಲಾಗಿನ್ ಆಗಿರಬೇಕು. ನೋಡ್ರಿ ಇನ್ನೂ ಎಷ್ಟು ಆರ್ಡ್ರ್ ಓಡಿಸ್ಕೊಂಡು ನಾನು ನೋಡಿ ಟಾರ್ಗೆಟ್ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತಿ ಇವತ್ತಿಂದ. ಅರ್ನಿಂಗ್ಸ್ ಆಲ್ಮೋಸ್ಟ್ ಎಷ್ಟಾಗಿರುತ್ತಪ್ಪ ಅಂದ್ರೆ 1400 ರೂಪಾಯಿ ಚಿಲ್ಲರೆ ಆಗೈತೆ. ನೋಡೋಣ ಇನ್ನೂ ಎಷ್ಟು ಗಂಟೆವರೆಗೂ ಆಗುತ್ತೆ ನೋಡೋಣ. ಕೆಫೆ ಅಹಮದಾಬಾದಿಂದ ಲಾಸ್ಟ್ ಆರ್ಡ್ರ್ ಬಿದ್ದಿರೋದು. ಆಲ್ಮೋಸ್ಟ್ ಟೈಮಿಂಗ್ ಆಗಿಬಿಟ್ಟೈತೆ ಲಾಗೌಟ್ ಮಾಡೋದು. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗೈತೆ ಅನ್ನೋದು ತೋರಿಸ್ತೀನಿ. ಒಂದೇ ನಿಮಿಷ ತೋರಿಸೇ ಬಿಡೋಣ. ಇದೊಂದು 42 ಆರ್ಡ್ರ್ ಆಗಿರೋದು. ಇದೊಂದು ಆರ್ಡ್ರ್ ಬಿದ್ದಿರೋದು 43ನೇ ಆರ್ಡ್ರು. 1635 1635 ಪ್ಲಸ್ ಈ ಆರ್ಡ್ರಿಗೆ 23 ರೂಪಾಯಿ ಕೊಟ್ಟಾನೆ. 525 ರೂಪಾಯಿ. 8183 ರೂಪಾಯಿ ಇವತ್ತು ಇದ್ರದ್ದು. ಮತ್ತು ಗಾಡಿ ಕಿಲೋಮೀಟರ್ಸ್ದು ಇದು ಕ್ಲೋಸಿಂಗ್ ಮಾಡಿಕೊಂಡು ಮನೆ ಹತ್ರ ಹೋದ್ಮೇಲೆ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ತೋರಿಸ್ತೇನೆ. ಸರ್ ಇದು 2922 ಕೊಡಿ ಆರ್ಡ್ರ್ ರೆಡಿ. 2922 ರೆಡಿ ಇದೆ. ಹಾಂ 2922 ಪಿಕಪ್ ಆಗಿದೆ. ಇವಾಗ 43ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿರೋದು. ಇವಾಗ ಡ್ರಾಪು ಎಲ್ಲಪ್ಪ ಅಂದರೆ ಇಲ್ಲ ಸುಲ್ತಾನ್ಪಾಳ್ಯ ಹತ್ರ ಐತೆ ಡ್ರಾಪು. ಇವಾಗ ಹೋಗ್ಬಿಟ್ಟು ಟೋಟಲ್ 43 ಆರ್ಡ್ರ್ ಆಗುತ್ತೆ. ಇವಾಗ ಹೋಗ್ಬಿಟ್ಟು ಡಿಲರ್ ಕೊಟ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಗಾಡಿ ಆಗಿದೆ ಚೆಕ್ ಮಾಡೋಣ ಬನ್ನಿರಿ. ಇವತ್ತು ಲಾಸ್ಟಿಗೆ ಫಸ್ಟ್ ಆರ್ಡ್ರ್ ಅದೇ, ಲಾಸ್ಟ್ ಆರ್ಡ್ರ್ ರೆಸ್ಟೋರೆಂಟದು ಅದೇ. 1563 ಕಿಲೋಮೀಟ್ರ್ ಆಗಿದೆ ಇವಾಗ. ಇವತ್ತಿನ ಕಿಲೋಮೀಟರ್ಸ್ ಬಂದುಬಿಟ್ಟು 188 ಕಿಲೋಮೀಟ್ರ್ ಹೊಡೆದಿದ್ದೀನಿ ಫುಲ್ ಗಾಡಿ. ಇವತ್ತು ಕಿಲೋಮೀಟ್ರ್ 188. ಮತ್ತು ಅರ್ನಿಂಗ್ಸ್ ಬಂದುಬಿಟ್ಟು 2183 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಟೋಟಲು. 188 ಕಿಲೋಮೀಟ್ರ್ 43 ಆರ್ಡ್ರ್ ಹೊಡೆದಿರೋದು ಇವತ್ತು. ಹಂಗೆ ಈ ವಿಡಿಯೋ ಇಲ್ಲೇ ಇಷ್ಟ ಎಂಡ್ ಮಾಡೋದು ಸುಸ್ತಾಯಿತು ಭಾಳ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.